ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ನಡುವೆ ನಡೀತಾ ಇರುವಂತಹ ಒಂದು ಓಪನ್ ವಾರ್, ಟಾಕ್ ವಾರ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದು ಇವತ್ತು ತಣ್ಣಗಾಗುತ್ತೆ, ನಾಳೆ ತಣ್ಣಗಾಗುತ್ತೆ, ನಾಡಿದ್ದು ತಣ್ಣಗಾಗುತ್ತೆ. ಇದೆಲ್ಲ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಲ್ಲ. ಇನ್ನೇನ್ ಮುಗಿತಪ್ಪ, ಇನ್ನೊಂದು ವಾದಗಳಾಯ್ತು, ವಿವಾದಗಳಾಯ್ತು, ಅವ್ರು ಮಾತಾಡಿದ್ರು, ಅದಕ್ಕೆ ಇವ್ರು ಉತ್ತರ ಕೊಟ್ಟರು, ಕೌಂಟರ್ಗಳಾಯ್ತು, ಫ್ಯಾನ್ಸ್ಗಳ ಎಂಟ್ರಿ ಕೊಟ್ಟರು, ಲೇಡೀಸ್ ಫ್ಯಾನ್ಸ್ ಎಂಟ್ರಿ ಕೊಟ್ಟರು, ಒಕ್ಕಲಿಗ ಸಮುದಾಯದ ಒಂದಷ್ಟು ನಾಯಕರುಗಳು, ಹೋರಾಟಗಾರರು ಎಂಟ್ರಿ ಕೊಟ್ಟರು. ಓಕೆ, ಎಲ್ಲದೂ ಆಯ್ತು, ತಣ್ಣಗಾಯ್ತು ಅಂತ ಅನ್ಕೊಂಡ್ವಿ. ಆದ್ರೆ ಇದ್ಯಾಕೋ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಾಳೆ ಬೊಮ್ಮನಹಳ್ಳಿ ಸುತ್ತಮುತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ, ಅಂದ್ರೆ 1,500ದಿಂದ 2,000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಅಷ್ಟು ಜನ ಬೊಮ್ಮನಹಳ್ಳಿಯ ಸುತ್ತಮುತ್ತ ಜೈ ಡಿ ಬಾಸ್, ಜೈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವ ಹೆಸರಿನಲ್ಲಿ, ಜಿಂದಾಬಾದ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಜಿಂದಾಬಾದ್ ಡಿ ಬಾಸ್ ಎನ್ನುವ ಹೆಸರಿನಲ್ಲಿ ಒಂದು ಬೈಕ್ ರ್ಯಾಲಿಯನ್ನ ಮಾಡಿ ಉಮಾಪತಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಈ ಒಂದು ಬೈಕ್ ರ್ಯಾಲಿ ಬೊಮ್ಮನಹಳ್ಳಿಯ ಸುತ್ತಮುತ್ತ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಬೊಮ್ಮನಹಳ್ಳಿ ಸುತ್ತಮುತ್ತ ಯಾಕೆ ಅಂತ ನೋಡೋದಾದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಏನ್ ನಡೀತು, ಆ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸ್ಪರ್ಧಿಸಿ ಸೋಲನ್ನ ಕಂಡಿರ್ತಾರೆ. ಅವರ ವಿರುದ್ಧ ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಅವರು ಬಿಜೆಪಿಯಿಂದ ನಿಂತು ಗೆದ್ದಿರ್ತಾರೆ. ಸೊ ಇದೇ ಕಾರಣಕ್ಕೆ ಬೊಮ್ಮನಹಳ್ಳಿಯಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಇದ್ದಾರೆ. ಅದು ಅವರ ಏರಿಯಾ, ಅದು ಅವರ ಆಫೀಸ್ ಇರುವ ಸ್ಥಳ, ಅಥವಾ ಅದು ಅವರ ಮನೆ ಇರುವ ಸ್ಥಳ ಎನ್ನುವ ಕಾರಣಕ್ಕೆ ಅಲ್ಲಿ ಹೋಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ ಇದು ಇನ್ನು ಹೇಗೆ ಬೆಳ್ಕೊಂಡು ಹೋಗುತ್ತೆ, ಇದಕ್ಕೆ ಫುಲ್ ಸ್ಟಾಪ್ ಇಡೋರು ಯಾರು, ಚಿತ್ರರಂಗ ಯಾವ ಕಡೆ ಸಾಗ್ತಾ ಇದೆ, ಕನ್ನಡ ಚಿತ್ರರಂಗದ ಕಥೆ ಏನು, ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಬ್ಬ ನಟನನ್ನ ಬೆಂಬಲಿಸಿಕೊಂಡು ಒಂದಷ್ಟು ಜನ ಅಭಿಮಾನಿಗಳು ಬಂದ್ರೆ, ಒಬ್ಬ ನಿರ್ಮಾಪಕನನ್ನ ಬೆಂಬಲಿಸಿಕೊಂಡು ಒಂದಷ್ಟು ಜನ ಹೋರಾಟಗಾರರು, ಒಂದಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವ ನಟರಿಗೆ ಯಾವ ತರ ಮೆಸೇಜ್ ಹೋಗುತ್ತೆ? ನಿರ್ಮಾಪಕರು ಹಾಗೂ ನಟರು ಇಬ್ಬರು ಕೂಡ ಎದುರಾ ಬದರ ನಾನಾ ನೀನಾ ಅಂತ ಜಿದ್ದಾಜಿದ್ದಿಗೆ ನಿಂತರೆ ಕನ್ನಡ ಚಿತ್ರರಂಗದ ಕಥೆ ಏನು? ಈ ತರಹದ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಒಟ್ಟಿನಲ್ಲಿ ನಾಳೆ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಜಿಂದಾಬಾದ್ ಡಿವಾಸ್, ಜಿಂದಾಬಾದ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವ ಘೋಷವಾಕ್ಯದೊಂದಿಗೆ ಬೊಮ್ಮನಹಳ್ಳಿಯಲ್ಲಿ ಬೈಕ್ ರ್ಯಾಲಿ ನಡೆಯೋದಂತೂ ಕನ್ಫರ್ಮ್ ಆಗಿದೆ. ಈ ಬೈಕ್ ರ್ಯಾಲಿ ಮೂಲಕ ಏನ್ ಸಾಬೀತಾಗುತ್ತೋ ಏನ್ ಸಾಬೀತಾಗಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ನೋಡ್ಕೋಬೇಕು. ಅದ್ರ ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇರೋದು, ಅದು ಕೂಡ ಸೋಮವಾರ 1,000 ಜನ, 500 ಜನ, 1,500 ಜನ, 2,000 ಜನ ಒಟ್ಟಿಗೆ ಸೇರಿ ಒಂದು ಬೈಕ್ ರ್ಯಾಲಿನ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ, ಅದರಲ್ಲೂ ನಾರ್ಮಲ್ ಆಗಿ ಬೆಂಗಳೂರಿನಲ್ಲಿ ವೀಕ್ ಡೇಸ್ ಅಲ್ಲಿ ಟ್ರಾಫಿಕ್ ಯಾವ ರೇಂಜಿಗೆ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಈ ತರ ಒಂದೇ ಜಾಗದಲ್ಲಿ ಈ ತರದೊಂದು ಮಾಸ್ ಆಡಿಯನ್ಸ್ ಗ್ಯಾದರ್ ಆದಾಗ, ಒಂದು ಮಾಸ್ ಕ್ರೌಡ್ ಗ್ಯಾದರ್ ಆದಾಗ ತುಂಬಾ ಕಷ್ಟ ಆಗುತ್ತೆ, ಟ್ರಾಫಿಕ್ಗೆ ಸಮಸ್ಯೆ ಆಗುತ್ತೆ. ಈ ಎಲ್ಲ ಯಾವುದೇ ರೀತಿ ಸಮಸ್ಯೆಗಳ ಆಗದಾಗೆ ಈ ಬೈಕ್ ರ್ಯಾಲಿನ ನಡೆಸಿ ಮುಗಿಸಬೇಕು ಅನ್ನೋದು ನಮ್ಮ ಕಳಕಳಿ. ಸಮಾಜದ ದೃಷ್ಟಿಯಿಂದ, ಅದರ ಜೊತೆಗೆ ಸಾರ್ವಜನಿಕರ ದೃಷ್ಟಿಯಿಂದ ಯಾವುದೇ ತರ ಅಹಿತಕರ ಘಟನೆಗಳು ನಡೆದೇ ಇರೋ ತರ ನೋಡ್ಕೋಬೇಕು. ಆದಷ್ಟು ಬೇಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಳಿ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಬಳಿ ಕೇಳ್ಕೊಳ್ಳೋದು ಇಷ್ಟೇ. ಈಗ ಅವ್ರು ಮಾಡಿದ್ರು ಅಂತ ಇವ್ರು ಮಾಡಿದ್ರು ಅಂತ ಅವರು ಹೀಗೆ ಒಬ್ರ ಮೇಲೊಬ್ರು ಜಿದ್ದಾಜಿದ್ದನ್ನ ಸಾಧಿಸಿಕೊಂಡು ಹೋಗ್ತಾನೆ ಇದ್ರೆ ಇದು ನಾಳೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಎಲ್ಲರೂ ಕೂಡ ಮಾದರಿ ಆಗ್ಬೇಕು. ಈ ತರ ಜಗಳಗಳನ್ನ ಮಾಡಿಕೊಂಡು ಒಂದೇ ಇಂಡಸ್ಟ್ರಿಯಲ್ಲಿ ಇರುವಂತಹ ನಿರ್ಮಾಪಕರು, ನಟರುಗಳು ಜಗಳವನ್ನ ಮಾಡಿಕೊಂಡು ಬೀದಿ ರಂಪಾಟ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ನನಗಂತೂ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಎಲ್ಲರೂ ಕುತ್ಕೊಂಡು ಮಾತಾಡಿ, ಅಥವಾ ಇಂಡಸ್ಟ್ರಿನಲ್ಲಿ ಇರುವ ಹಿರಿಯರೆಂದರೆ ಅವರಿಬ್ಬರನ್ನು ಕೂರಿಸಿ ಮಾತಾಡಿ ಈ ವಿವಾದವನ್ನ ಆದಷ್ಟು ಬೇಗ ತಣ್ಣಗೆ ಮಾಡಬೇಕು, ಈ ವಿವಾದವನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನೋದು ನಮ್ಮ ಕಳಕಳಿ. ನಮಸ್ಕಾರ.